ಎಲ್ಲದಕ್ಕೂ ಒಂದು ಬಗೆಯ ಅರ್ಥ ದೊರೆತಂತೆ ಎನಿಸತೊಡಗಿತು. ವೃತ್ತಿಯಲ್ಲಿ ಹೊತ್ತುಗೊತ್ತಿನ ಮಿತಿ ಹೇರಿಕೊಳ್ಳುವ ಅಗತ್ಯ ಅವರಿಗೆ ಎದುರಾಗಲಿಲ್ಲ. ಕಾಮಾಕ್ಷಿಯ ಪರಮ ಕಾಳಜಿಯಿಂದ ಚಿಕಿತ್ಸಾಲಯಕ್ಕೆ ಹೊರಡುವಾಗ ಬಿಸಿ ಬಿಸಿ ತಿಂಡಿ, ಹಾಲು, ಕಾಫಿ, ನೀರು ಎಲ್ಲವೂ ಅವರ ರುಚಿಗೆ ರೂಪಿಸಿದಂತೆ ಸಿದ್ಧವಾಗಿ ಬರುವುದು. ತಡವಾದರೆ ಇರಲೆಂದು ಬಗೆ ಬಗೆಯ ಹಣ್ಣು, ಖರ್ಜೂರ, ಅಂಜೂರ, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಎಲ್ಲವೂ ಪ್ರಯಾಣದಲ್ಲಿ ಸೇರಿಕೊಳ್ಳುವುದು. ಅವಳಿಗೂ ಆಶ್ರಯದಾತರು ಎಷ್ಟು ಖುಷಿಯಾಗಿದ್ದರೂ ಸಾಲದೆಂಬ ಕೃತಜ್ಞತಾ ಭಾವನೆ. ಏರಿಳಿತವಿಲ್ಲದ ಶಾಂತ ಬದುಕು. ರಾತ್ರಿ ಅಪರ್ಣಾಳನ್ನು ತಬ್ಬಿ ಮಲಗಿದಾಗ ನೆನಪು ಎದೆಯ ತುಂಬ ನೋವಿನ ಹಾಡಾಗಿ ಹುಮ್ಮಳಿಸಿ ಬರುವುದು. ಕಣ್ಣೀರು ಕೆನ್ನೆಯಷ್ಟೇ ತುಳಿಸಲು ಅವಕಾಶ. ಅಪ್ಪಿತಪ್ಪಿ ಅದು ನನ್ನ ಕಂದನಿಗೆ ಅಭಿಷೇಕವಾದರೆ ಮಲಗಿರುವ ಅವಳೆಲ್ಲಿ ಎದ್ದು ಬಿಡ್ತಾಳೋ ಎಂಬ ತವಕ. ತಾನು ರಘುವಿನೊಡನೆ ಕಳೆದ ರಸಮಯ ದಾಂಪತ್ಯ ಕಣ್ಮುಂದೆ ಬಾವಿಯಲ್ಲಿ ಕಳೆದು ಹೋದ ಅಮೂಲ್ಯ ವಸ್ತುವಿನಂತೆ ಕಂಡು ಕಾಡುವುದು. ಅವಳಿಗೆ ಎಳೆ ವಯಸ್ಸು, ಮೈಯಲ್ಲಿ ಕಸುವು, ಪ್ರಾಯದ ಕನಸು, ಬತ್ತಿದ ಬಾಳಲ್ಲಿ ಚಿಗುರೊಡೆದ ನೆಲೆ ಎತ್ತಿದಂತೆ ನೋಡಿಕೊಳ್ಳುವ ಹೋರಾಟ ಅವಳದು. ವೈದ್ಯ ದಂಪತಿಗಳ ನಕ್ಕು ನಲಿದಾಡುವ ಕುಟುಂಬ ಜೀವನದಲ್ಲಿ ತಾನು ಮುಳ್ಳಾಗಬಾರದೆಂದು ಎಚ್ಚರ ವಹಿಸುವಳು. ತಾನೇ ತನ್ನ ಮತ್ತು ಅವರ ಆತ್ಮೀಯತೆಯಲ್ಲೂ ಒಂದು ಗೆರೆ ಎಳೆದುಕೊಂಡಿದ್ಲು. ಅದರಾಚೆ ಅವಳು ಹೋಗಲ್ಲ, ಅವರನ್ನು ದಾಟಿ ಬರಗೊಡಲ್ಲ. ಹಾಗೆಯೇ ಇರುವ ನಡುವಿನ ಸಂಬಂಧದಲ್ಲಿ ವಿಶ್ವಾಸ, ಗೌರವ ಸಮಸಮವಾಗೇ ಬೆರೆತು 5 ವರ್ಷಗಳು ಹಾರಿಹೋದಂತೆ ಜಾರಿತು. ಬದುಕು ಬದಲಾವಣೆಗಳ ಸರಮಾಲೆ. ಬದಲಾವಣೆಯೇ ನಿರಂತರ ಚೇತನ. ಇದು ಮನುಷ್ಯನನ್ನು ಬಾಗಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ವೈದ್ಯರ ಸಂಸಾರದಲ್ಲಿ ಕಾಮಾಕ್ಷಿ ಪ್ರಮುಖ ಸ್ಥಾನಮಾನ. ವಿಶ್ವಾಸ, ನಂಬಿಕೆ ಗಳಿಸಿ 5 ವರ್ಷ ಕಳೆಯುವಲ್ಲಿ ಅಪರ್ಣ ಹತ್ತಿರದ ಸರ್ಕಾರಿ ಶಾಲೆಯಲ್ಲಿ 3ನೇ ತರಗತಿಯ ಪರೀಕ್ಷೆ ಬರೆದು UKG ಓದುತ್ತಿದ್ದ ಆದಿಯೊಡನೆ ನಿರ್ಮಳವಾಗಿ ಆಟೋದಲ್ಲಿ ಕಳೆಯುವಳು. ಆನಂದ 4ನೇ ತರಗತಿ ಮುಗಿಸಿ ಬೇಸಿಗೆ ರಜೆಗೆ ಬಂದು ಸೇರಿಕೊಳ್ಳುವ ಸಮಯ. ಒಂದು ಬೆಳಗ್ಗೆ ಅಡಿಗೆ ಮನೆಯಲ್ಲಿ ಕಾಫಿ ಬೆರೆಸಿದ ಕಾಮಾಕ್ಷಿಗೆ ಅಪರೂಪದ ಫೋನ್ ಸಂಭಾಷಣೆ ಕಿವಿಗೆ ಬಿತ್ತು. ಮನೆಯೊಡತಿ ವೈದ್ಯೆ, ಅಂಜಲಿ ನೀನು ಬಾಮ, ಆದರೆ ಆ ಹೆಂಗಸು ಯಾಕೆ? ಅತ್ತಲಿನ ಮಾತು. ಕಾಮಾಕ್ಷಿಗೆ ಕೇಳಿಸಲ್ಲ. ಹೇಗೆ ಸಾಧ್ಯ? ಮತ್ತೆ ಅಂಜಲಿ, ಅಮ್ಮ ಇಲ್ಲೆಲ್ಲ ವ್ಯವಸ್ಥೆ ಸರಿಯಾಗಿದೆ. ಮಗು ಆದಿ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ನೀನು ಬಾ ಸಾಕು. ತಾಯಿ ಮಗಳ ನಡುವಿನ ಆ ದೂರವಾಣಿ ಸಂಪರ್ಕದಲ್ಲಿ ಮತ್ತಷ್ಟು ಮಾತುಕತೆ ಮುಂದುವರೆದು ಅಂಜಲಿ ಫೋನ್ ಕುಕ್ಕಿದ ಸದ್ದು ಪಾಕಶಾಲೆ ತಲುಪಿತು. ಕಾಫಿ ಕೈಯಲ್ಲಿ ಹಿಡಿದು ತಂದ ಕಾಮಾಕ್ಷಿಯನ್ನು ಕಂಡ ಅಂಜಲಿ, ಬರೋ ವಾರ ನಮ್ಮಮ್ಮ ಬರ್ತಿದ್ದಾರೆ. ಅಮ್ಮನ ಮಾತು ಸ್ವಲ್ಪ ಒರಟು, ದರ್ಪನೂ ಜಾಸ್ತಿ. ನೀವು ನೊಂದ್ಕೋಬೇಡಿ ಅಂತ ನಾನು ಮುಂಚಿತವಾಗೇ ಹೇಳ್ತಿದ್ದೀನಿ. ಮಗು ಚಿಕ್ಕದಿರುವಾಗ ಅಮ್ಮ ಹೋಗಿ ಅಣ್ಣನ ಮನೆಯಲ್ಲಿ ಕೂತ್ರು. ಈಗ ನನ್ನ ನೆನಪಾಗ್ತಿದೆ. ಹೀಗೆ ಅಪ್ಪಳಿಸಿರುವ ಚಂಡಮಾರುತದ ಸೂಚನೆ ನೀಡಿದಾಗ ಕಾಮಾಕ್ಷಿ ತಾನೇ ಏನು ಹೇಳಿಯಾಳು? ತಾಯಿ ಮಗಳ ವಿಚಾರ. ಎಂದಿನಂತೆ ಶಾಂತ ನಗು ಬೀರಿ ಅಂಜಲಿಗೆ ಕಾಫಿ ಲೋಟ ನೀಡಿದಳು ಕಾಮಾಕ್ಷಿ. ಮಕ್ಕಳ ಆಟ ಪಾಠ, ಮನೆ ಕೆಲಸದಲ್ಲಿ 1 ವಾರ ಕಳೆದೇ ಹೋಯಿತು. ಕಾಮಾಕ್ಷಿಗೆ ಆ ಸಂಗತಿ ಸ್ಮರಣೆಗೆ ಬಾರಲೇ ಇಲ್ಲ. ಆದರೆ ಮರುವಾರವೇ ಆ ಮಹಾತಾಯಿ ಸರೋಜಾದೇವಿ ಬಂದಿಳಿದಾಗ ಕಾಮಾಕ್ಷಿ ಗಲಿಬಿಲಿಯಾದ್ಲು. ತಾಯಿ ಮಗಳ ನಡುವೆ ಸಾಮರಸ್ಯವೇ ಇಲ್ಲ. ಮಗಳು ಏತಿ ಎಂದರೆ ತಾಯಿ ಪ್ರೇತಿ. ನಿರ್ಮಲ ಸರೋವರದಂತಿದ್ದ ಮನೆ ಕದಡಿ ಅಡಿಮೇಲಾಗಿ ರಾಡಿಯಾಗತೊಡಗಿತು. ಕಾಮಾಕ್ಷಿಯ ಉಪಚಾರ ಆಕೆಗೆ ಸೇರದೆ ಸೇರದು. ಆನಂದ ಅಪರ್ಣಾಳನ್ನು ಸಾಕುವುದು
ದಂಡ ದ್ರೋಹವೆಂದೇ ಸರೋಜಾದೇವಿಯ ಅಭಿಪ್ರಾಯ. ಕಾಮಾಕ್ಷಿಯ ಗುಣಬಲ್ಲ ಅಂಜಲಿ ಮರೆಯಲ್ಲಿ ಅಮ್ಮನಿಗೆ, ಅಮ್ಮ, ಆ ಆನಂದ ರಜಕ್ಕೆ ಬಂದಿದ್ದಾನೆ. ಈಗ ಹಾಸ್ಟೆಲ್ ಮುಚ್ಚಿರುತ್ತೆ. ಅವನು ಅಲ್ಲಿರೋಕ್ಕೆ ಆಗೋಲ್ಲ. ಹೊರಟು ಹೋಗ್ತಾನೆ. ಸುಮ್ಮನಿದ್ದು ಬಿಡು ಎಂದು ತಿಳಿ ಹೇಳ ಹೊರಟರೆ ಸರೋಜಾದೇವಿ ಕಾಮಾಕ್ಷಿಯ ಕಿವಿಗೆ ಬೀಳಲೆಂಬಂತೆ ಅಬ್ಬರಿಸುವರು. ಎಲ್ಲ ಸಂಸಾರ ಕಟ್ಕೋ, ನನಗೇನು, ಇಲ್ಲಿ ಆಳ್ಯಾರು ಯಜಮಾನಿಯಾರು ಒಂದೂ ಗೊತ್ತಾಗೋಲ್ಲ. ಅಂಜಲಿ ಕಾಮಾಕ್ಷಿಗೆ ಮೊದಲೇ ತಾಯಿಯ ಅವಗುಣದ ಸೂಕ್ಷ್ಮ ಪರಿಚಯ ಮಾಡಿಕೊಟ್ಟಿದ್ದರು. ಕಾಮಾಕ್ಷಿ ಒಳಗೊಳಗೆ ನೋವು, ಸಂಕಟ ಅನುಭವಿಸತೊಡಗಿದಳು. ಎಷ್ಟಾದರೂ ಇದು ಅವರ ಮಗಳ ಮನೆ. ತನಗೇನಿದೆ ಇಲ್ಲಿ? ಸಾಲದಕ್ಕೆ ತನ್ನ 2 ಮಕ್ಕಳು ಬೇರೆ ಇಲ್ಲೇ ಇವೆ. ಇರಲು ಸಾಧ್ಯವಿಲ್ಲ, ಹೋಗಲು ಜಾಗವಿಲ್ಲ. ಇಂತಹ ಪರಿಸ್ಥಿತಿ ನನ್ನದು ಎನಿಸುವುದು ಕಾಮಾಕ್ಷಿಗೆ ಮೃದುವಾದಷ್ಟು, ಮೌನವಾಗಿದ್ದಷ್ಟು ಸರೋಜಾದೇವಿಯ ಅಬ್ಬರ ಏರುವುದು. ಇನ್ನು ಅಂಜಲಿ ಅಮ್ಮನನ್ನು, ಕಾಮಾಕ್ಷಿಯನ್ನು ಒಟ್ಟಿಗೆ ಹುಲಿ ಜಿಂಕೆಯನ್ನು ಬಿಟ್ಟಂತೆ ಚಿಕಿತ್ಸಾಲಯ ಮರೆತು ಮನೆಯಲ್ಲೇ ಕಾಯುತ್ತಾ ಕೂರಲು ಸಾಧ್ಯವೇ? ಸಿನಿಮಾದಲ್ಲಿ ತೋರುವಂತೆ ದಿಢೀರ್ ಬಂದಿಳಿದ ಈ ಹೊಸ ಅಜ್ಜಿ ಬಳಿ ಹೋಗಲು ಆದಿಯೇ ತಕರಾರು ತೆಗೆದ. ಸರೋಜಾದೇವಿ ಮತ್ತಷ್ಟು ವ್ಯಗ್ರರಾದರು. ಚಿಕ್ಕ ಹುಡುಗ ಕ್ರಮೇಣ ಹೊಂದಿಕೊಂಡಾನು ಎಂಬ ಔದಾರ್ಯವೂ ಆ ಅಜ್ಜಿಗಿಲ್ಲ. ಆಕೆ ಈ ಸ್ಥಿತಿಗೆ ಕಾಮಾಕ್ಷಿ ಮಗುವಿಗೆ ತೋರುವ ಅತಿ ಪ್ರೀತಿಯೇ ಕಾರಣವೆಂಬಂತೆ ಆರೋಪ ಮಾಡಲಾರಂಭಿಸಿದರು. ಆದಿ ಒಂಟಿಯಾಗಿ ಸಿಕ್ಕಾಗ ಕಾಮಾಕ್ಷಿ ಅವನಿಗೆ ಕಿವಿಯಲ್ಲಿ ಅಜ್ಜಿ ಬಳಿ ಹೋಗೆಂದು ರಮಿಸುವಳು. ಅವನು ಕೇಳಿಸಿಕೊಂಡರೂ ಕುಸರಿಕೊಂಡು ಓಡಿ ಹೋಗುವನು. ಇನ್ನು ಆನಂದ ಆಕೆಯ ಕಣ್ಣಿಗೆ ಬೀಳಬಾರದೆಂದು ಬೆಳಗ್ಗೆ ಸಂಕೋಚದಲ್ಲೇ ಅಮ್ಮ ನೀಡಿದ ತಿಂಡಿ ತಿಂದು ಲೈಬ್ರರಿಗೆ ಹೋಗಿಬಿಡುವನು. ಊಟಕ್ಕೆ ಬಂದರೆ ಬಂದ, ಇಲ್ಲ ಅಲ್ಲೇ ಎಲ್ಲೋ ಕಾಲ ಕಳೆದು ಸಂಜೆಗೆ ಮರಳುವನು. ಅಂಜಲಿ ಒಮ್ಮೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ಆನಂದನಿಲ್ಲದ್ದು ಕಂಡು ವಿಚಾರಿಸಿದಾಗ ಕಾಮಾಕ್ಷಿ ಈ ಸತ್ಯ ಬಾಯ್ಬಿಟ್ಲು. ಅಂದಿನಿಂದ ಅಂಜಲಿ ಆನಂದನನ್ನು ತಮ್ಮ ಕ್ಲಿನಿಕ್ಕಿಗೆ ಕರೆದೊಯ್ದು ರೋಗಿಗಳ ಸರದಿ ನೋಡಿಕೊಳ್ಳುವ ಜವಾಬ್ದಾರಿ ಅವನಿಗೆ ನೀಡಿದಳು. ಆನಂದ, ಕಾಮಾಕ್ಷಿ ಇಬ್ಬರಿಗೂ ಇದು ಒಳ್ಳೆಯ ಬಿಡುಗಡೆ ಎನಿಸಿ ನಿರಾಳವಾಯಿತು. ಮನೆಯಲ್ಲಿ ಮಕ್ಕಳು ತಿನ್ನುವ ತಿಂಡಿ, ಮಾಡುವ ಊಟ ಎಲ್ಲದರ ಮೇಲೂ ಸರೋಜಾದೇವಿಯ ಹದ್ದಿನ ಕಣ್ಣು ಬೀಳುವುದು. ಇಷ್ಟ್ಯಾಕೆ ಬೇಳೆ, ಅಷ್ಟ್ಯಾಕೆ ಕಾಯಿ ತುರಿ, ತುಪ್ಪದ ಬಳಕೆ ಜಾಸ್ತಿ, ಹೀಗೆ ಒಂದಲ್ಲ ಒಂದಕ್ಕೆ ಆಕ್ಷೇಪಣೆ ಇದ್ದೇ ಇರುವುದು. ಕಾಮಾಕ್ಷಿ ಮೊದಲೇ ಜೀವಿಸಲು ಬೇಕಾದಷ್ಟ ಶಕ್ತಿ ಉತ್ಪತ್ತಿಗೆ ಆಹಾರ ಸೇವಿಸುವಳು. ಈಗಂತೂ ತಿನ್ನೋದ್ರಲ್ಲಿ 2 ತುತ್ತು ಮಕ್ಕಳಿಗೆ ಬಡಿಸಿ ದೊಡ್ಡ ಲೋಟದಲ್ಲಿ ನೀರು ಮಜ್ಜಿಗೆ ಕುಡಿದು ಬಿಡುವಳು. ಹಸಿವು ಕಾಡಿದಲ್ಲಿ ಪುನಃ ಅದೇ ಉಪಚಾರ. ಮೊದಲೇ ಕಾಮಾಕ್ಷಿ ಕೃಶಾಂಗಿ, ಈಗ ಹೇಳುವ ಹಾಗೇ ಇಲ್ಲ. ಸರೋಜಾದೇವಿಯವರ ಹದ್ದಿನ ಕಣ್ಣಿನ ದರ್ಬಾರಿನಲ್ಲಿ ಅಂಜಲಿ ತನ್ನ ಕ್ಲಿನಿಕ್ಕಿನಲ್ಲಿ ಬಿಡುವಿದ್ದಾಗಲೆಲ್ಲ ಆನಂದನ ಹಸಿವು, ನೀರಾಡಿಕೆ ಗಮನಿಸಿ ಕಾಪಾಡುವಳು. ಬೆಳೆಯುತ್ತಿರುವ ಹುಡುಗ ಎಂಬ ಭಾವ. ಒಂದು ಬೆಳಗ್ಗೆ ಅಂಜಲಿ ಕ್ಲಿನಿಕ್ಕಿಗೆ ಹೊರಡಲು ತಯಾರಿ ನಡೆಸುವಾಗ ಸರೋಜಾದೇವಿ ಪ್ರತ್ಯಕ್ಷರಾಗಿಬಿಟ್ರು. ಶಿವರಾಣಿ ಅವರ ಮನೆ ಬಿಡಬೇಕಾಗಿದೆ. ಡೆಲ್ಲಿಗೆ ವರ್ಗ ಆಗಿದೆ. ಅವಳು ಕೆಲಸ ಮಾಡೋ ಮನೆಯವರು ಪ್ಯಾಕ್ ಮಾಡ್ತಿದ್ದಾರಂತೆ. ಇನ್ನು 15 ದಿನ. ನೀನು ಸರಿಯಾಗಿ ನಿನ್ನ ನಿರ್ಧಾರ ಹೇಳಿ ಹೋಗು. ಅಮ್ಮ, ನಾನು ಈಗ ಹೊರಡ್ತೀನಿ. ಕ್ಲಿನಿಕ್ನಲ್ಲಿ ರಶ್ ಆಗಿಬಿಡುತ್ತೆ. ರಾತ್ರಿ ಮಾತಾಡೋಣ. ಶಿವರಾಣಿಯ ಬರುವ ಇಚ್ಛಯಿಸದ ಅಂಜಲಿ ತಾಯಿಯೊಡನೆ ಮಾತನಾಡುವ ವಾಗ್ವಾದ ಹಗಲು ರಾತ್ರಿ ಎಂದು ಮುಂದೂಡುತ್ತಾ ಬಂದಾಗ ಸರೋಜಾದೇವಿ ಕೆರಳಿದ ಸಿಂಹಿಣಿಯಾದರು. ಅವರಿಗೆ ಮಗಳನ್ನು ಚೆಂಡಾಡುವಷ್ಟು ಸಿಟ್ಟು ವ್ಯಾಪಿಸಿತು. ಒಮ್ಮೆ ಕೋಪ ತಾಳಲಾರದೆ ಬುಸುಗುಟ್ಟುತ್ತಾ, ಬಾ ಅಂತ ಹೇಳಿಬಿಟ್ಟಿದ್ದೀನಿ ಬಿಡು ಎಂದು ಆರ್ಭಟಿಸಿದರು. ಅಂಜಲಿಗೆ ಒಂದೇ ಕಳವಳ. ಆ ಶಿವರಾಣಿ ಬಂದಲ್ಲಿ ಕಾಮಾಕ್ಷಿ ಸಂಸಾರ ಇಲ್ಲಿರಲು ಅಮ್ಮ ಒಪ್ಪುವಳೆ? ಎಲ್ಲರನ್ನೂ ಇರಿಸಿಕೊಂಡಲ್ಲಿ ಗೃಹಶಾಂತಿ ಉಳಿದಿತೆ ಎಂಬ ಅಂತಕ ಕಾಡತೊಡಗಿತು. ಮಗಳ ಮನೆಯಲ್ಲಿ ಕಾಲಿಟ್ಟ ದಿನದಿಂದಲೂ
ತನ್ನನ್ನು ಬಹಳ ಕೇವಲವಾಗಿ ಕಾಣುವ ಸರೋಜಾದೇವಿಯ ಮನಸ್ಥಿತಿ ಅರಿತ ಕಾಮಾಕ್ಷಿಯು ಆತ್ಮೀಯಳಾದ ತುಳಸಿಗೆ ಪತ್ರ ಬರೆದು ತನಗೆ ಜೀವಿಸಲು ಒಂದು ಬೇರೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಬೇಡಿಕೊಂಡಿದ್ದಳು. ತುಳಸಿಯ ವೈದ್ಯಕೀಯ ಪದವಿ ಮುಗಿದು ಹೌಸ್ ಸರ್ಜನ್ ತರಬೇತಿಯಲ್ಲಿದ್ದವಳಿಗೆ ಕಾಮಾಕ್ಷಿಯ ಪತ್ರ ಕೈ ಸೇರಿ ಗಾಬರಿಯೇ ಆಯಿತು. ತಾಯಿ ಶಾರದೆಯೊಡನೆ ಈ ಬಗ್ಗೆ ಚರ್ಚೆಯೂ ಮಾಡಿದವಳು. ಕಾಮಾಕ್ಷಿಗೆ, ಆಂಟಿ, ಯಾವುದಕ್ಕೂ ಭಯಬೇಡ. ನೀವು ಹೇಳಿದ ದಿಕ್ಕಲ್ಲಿ ನಾವು ಪ್ರಯತ್ನಿಸುತ್ತಿದ್ದೇವೆ. ತೀರ ಕಷ್ಟವಾದಲ್ಲಿ ನಿಮ್ಮ ತಾತ್ಕಾಲಿಕ ವಾಸಕ್ಕೆ ನಮ್ಮ ಮನೆ ಇದ್ದೇ ಇದೆ. ಈ ವಿಷಯ ಪತ್ರದಲ್ಲಿ ಉತ್ತರ ರೂಪದಲ್ಲಿ ಬರೆದಳು ತುಳಸಿ. ಕಾಮಾಕ್ಷಿಯ ಮನಕ್ಕೆ ಹಿಗ್ಗಾಯಿತು. ತಾನು ಈ ಮನೆ ತೊರೆದು ಕರ್ತವ್ಯ ಲೋಪ ಮಾಡುತ್ತಿಲ್ಲವೇ ಎಂಬ ಪ್ರಶ್ನೆ ಕಾಡಿದರೂ ತನ್ನ ಮಕ್ಕಳು ಈ ಉಸಿರುಗಟ್ಟಿದ ವಾತಾವರಣದಲ್ಲಿ ಮುಂದುವರಿಯಲು ಸಾಧ್ಯವೇ? ಅವರು ಅರಳಬೇಕಾದವರು. ಕೈಯಾರೆ ಹೊಸುಕಿ ಹಾಕುವ ಅಧಿಕಾರ ತನಗೆಲ್ಲಿದೆ? ರಘುವಿನ ನೆನಪಾಗಿ ಕಂಗಳು ತುಂಬಿ ಬಂದವು. ತುಳಸಿಯ ಭರವಸೆಯ ಭರಿತ ಪತ್ರ ಅವಳನ್ನು ನಿರಾಶೆ ಮಡುವಲ್ಲಿ ಮುಳುಗದಂತೆ ಕಾಯ್ದಿತ್ತು. ಅತ್ತ ಅಂಜಲಿಯು ಯಾವ ನಿರ್ಣಯಕ್ಕೂ ಬಾರದವಳಾದಳು. 4 ದಿನಕ್ಕೆ ಬಂದ ತಾಯಿ ತಿಳಿಗೊಳ್ಳದಂತಿದ್ದ ಗೃಹ ಕರ್ತವ್ಯದ ನೆಮ್ಮದಿ ಕಲಕಿದ್ದು ಅವಳಿಗೆ ತರವೆನಿಸಲಿಲ್ಲ. ಒಂದು ವೇಳೆ ಅಮ್ಮನ ಹಠದಂತೆ ಶಿವರಾಣಿಯೇ ಉಳಿದು ಕಾಮಾಕ್ಷಿ ಹೊರಡುವ ಪರಿಸ್ಥಿತಿ ಮೆಲ್ಲಗರಿದರೆ ಮಗು ಆದಿಯ ಪಾಡೇನು? ಅವನು ಮಾನಸಿಕವಾಗಿ ಕುಗ್ಗಿ ಹೋಗುವುದಿಲ್ಲವೇ? ನೆಮ್ಮದಿಯಿಂದ ರಾಜಕುಮಾರನಂತಿರುವ ಆದಿ ಹೊಸ ಬಾಳಿಗೆ ಹೊಂದಿಕೊಳ್ಳದಿದ್ದರೆ ತಮ್ಮ ವೃತ್ತಿ ಬದುಕಿನ ಗತಿಯೇನು? ಎಲ್ಲದಕ್ಕೂ ಮಿಗಿಲಾಗಿ ಕಾಮಾಕ್ಷಿಗೆ ಏನೆಂದು ಹೇಳೋದು? ಆಕೆಗೆ ಯಾರಿದ್ದಾರೆ? ಹೆಣ್ಣು ಮಗುವಿನ ಜವಾಬ್ದಾರಿ ಆಕೆಯ ಕುತ್ತಿಗೆ ಮೇಲಿದೆ. ತಾವಲ್ಲವೇ ಪೊರೆಯಬೇಕಾದವರು. ಅಂತ ದುರ್ದಿನ ಬಂದರೆ ತಮಗಿಂತ ಸ್ವಾರ್ಥಿಗಳು ಯಾರೂ ಇಲ್ಲ. ಪತಿ ಯತೀಶ್ ಯಾವುದಕ್ಕೂ ತಲೆ ಹಾಕದ್ದು. ದೃಢವಾಗಿ ಹೇಳಿದ್ದು ಅಂಜಲಿಗೆ ದೊಡ್ಡ ತಲೆನೋವೇ ಆಗಿ ಪರಿಣಮಿಸಿದೆ. ಇಷ್ಟೊಂದು ತಾಳ್ಮೆ, ಮೌನ ಯಾವ ಗಂಡಿಗೂ ಒಳ್ಳೆಯದಲ್ಲ. ಎಲ್ಲ ನಿರ್ಧಾರ ತೆಗೆದುಕೊಳ್ಳುವ ಪ್ರತಿಕ್ರಿಯೆ ತನ್ನ ತಲೆ ಮೇಲೆ ಹಾಕಿ ನೆಮ್ಮದಿಯಾಗಿರುವುದು ಆತನ ಸ್ವಭಾವ. ಅಮ್ಮನು ಅದನ್ನು ಬಲ್ಲಳು. ಅದೇ ಅವಳ ದಾಳ. ತನ್ನನ್ನು ಅವಳ ಇಚ್ಛೆಯಂತೆ ಕುಣಿಸಲು. ಅಂಜಲಿಯ ಮನದಲ್ಲಿ ಇಂತಹ 100 ತರಂಗಗಳಿದ್ದ ಮನಶಾಂತಿಯನ್ನೇ ನುಂಗಿ ಹಾಕಿದೆ. ಸರೋಜಾದೇವಿಗೆ ಶಿವರಾಣಿಯ ಪರಿಚಯ ಸಾಕಷ್ಟು ಹಳೆಯದೆ. ಈ ಹಿಂದೆ ಗುಲ್ಬರ್ಗಾದಲ್ಲಿ ಆಕೆ ಮಗನ ಮನೆಯಲ್ಲಿ ತಂಗಿರುವಾಗ ಅಲ್ಲೇ ಪಕ್ಕದ ಮನೆಯಲ್ಲಿ 24 ಗಂಟೆಗೆ ಸಖಿಯಾಗಿ ಏರ್ಪಾಟಾಗಿದ್ದ ಶಿವರಾಣಿ ಪರಿಚಯವಾದವಳು. ಶಿವರಾಣಿ ಆತುರವಾಗಿ ಅಲ್ಲಿ ಕೆಲಸ ಪೂರೈಸಿ ಮನೆಗೆ ಬೀಗ ಜಡಿದು ಅಲ್ಲಿ ಸರೋಜಾದೇವಿಯೊಡನೆ ಅವರ ಮಗ ಸೊಸೆ ಕೆಲಸಕ್ಕೆ ಹೋಗುತ್ತಿದ್ದಂತೆ ಪಟಂಗಕ್ಕೆ ಬಂದು ಬಿಡುವಳು. ಅವಳು ಕೆಲಸ ಮಾಡುವ ಮನೆಯಲ್ಲಿ ಗಂಡ ಹೆಂಡಿರು ಬ್ಯಾಂಕ್ ಉದ್ಯೋಗಿಗಳು. ಒಂದೇ ಹೆಣ್ಣು ಮಗು. ಅದು ಬೆಳಗ್ಗೆ ಶಾಲೆ ವ್ಯಾನ್ ಹತ್ತಿದರೆ ಮುಗೀತು. ಇನ್ನು ಮರಳುವುದು ಸಂಜೆಗೆ. ಆ ಬಿಡುವನ್ನು ಶಿವರಾಣಿ ವ್ಯರ್ಥ ಮಾಡದೆ ಸರೋಜಾದೇವಿಯ ಆಶೋತ್ತರಗಳನ್ನು ಪೂರೈಸುವಳು. ಸೊಸೆ ಅವಸರಕ್ಕೆ ಮಾಡಿ ಹೋದ ತಿಂಡಿ, ಅಡುಗೆ ಈಕೆಗೆ ರುಚಿಸದೆ ತಾನೇ ಮಾಡಿಕೊಳ್ಳಲು ಆಲಸ್ಯ. ಶಿವರಾಣಿ ಆಕೆಯ ಬಾಯಿರುಚಿ ಬಲ್ಲವಳು. ವಿಧವಾಗಿ ಮಾಡಿ ಬಡಿಸಿ ಅಡುಗೆ ಮಾಡಿದ್ದು ಪತ್ತೆಯಾಗದಂತೆ ಕಟ್ಟೆ ಒರೆಸಿ ಪಾತ್ರೆ ತೊಳೆದು ಒರೆಸಿಟ್ಟು ಬಿಡುವಳು. ಅದರಲ್ಲೇ ಅವಳ ಬಾಯಿ ಚಪಲವೂ ತೀರುವುದು. ಸೊಸೆಯ ಬಗ್ಗೆ ದೂರು ಹೇಳಲು ಸರೋಜಾದೇವಿಗೆ ಶಿವರಾಣಿ ದೇವರು ಕಳುಹಿಸಿದ ವರವಾಗಿ ಕಂಡಳು. ತುಸು ಹೊತ್ತು ಪಗಡೆ ಆಟವಾಡಿದರೆ ಉಳಿದ ಸಮಯ ಟಿವಿಯ ಧಾರಾವಾಹಿಗೆ ಮೀಸಲು. ಸರೋಜಾದೇವಿ ದೇವರ ದಿಂಡಿರನ್ನು ಮರೆತು ನೆನೆಯುತ್ತಿರಲಿಲ್ಲ. ಪುರಾಣ ಪುಣ್ಯಕಥೆಗಳು ಆಕೆಯ ಪಾಲಿಗೆ ಗ್ರೀಕ್ ಲ್ಯಾಟಿನಿನ ಹಾಗೆ. ಮನಸ್ಸಂತೂ ತೀರಾ ಹೆಳಸು. ಹಾಗಾಗಿಯೇ ಶಿವರಾಣಿ ಆಪ್ತಳಾದದ್ದು. ಸರ್ಕಾರಿ ಅಧಿಕಾರದಲ್ಲಿದ್ದ ಗಂಡ ಜೀವ ಬಿಡುವಾಗ ಬಿಟ್ಟು ಹೋದ ಕುಟುಂಬ, ಪಿಂಚಣಿ
ಸರೋಜಾದೇವಿಯ ತಣಿಸಲು ನೆರವಿಗೆ ಬರುವುದು. ತುಟಿಭತ್ಯೆ, ವೇತನ, ಆಯೋಗದಿಂದ ದೊರೆಯುವ ಹೆಚ್ಚಳ ಎಲ್ಲವೂ ಸೇರಿ ಪಿಂಚಣಿ ಹಣ ದೊಡ್ಡ ಮೊತ್ತವಾಗೇ ಬೆಳೆದಿದೆ. ಶಿವರಾಣಿ ಚತುರೆ. ಈ ಹಿನ್ನೆಲೆಯಲ್ಲಿಯೇ ಅವಳು ಆ ಪಾಟಿ ಉಪಚಾರ ಸರೋಜಾದೇವಿಗೆ ಮಾಡುವುದು. ಅಕ್ಕಪಕ್ಕದವರಿಂದ ಮನೆಯಲ್ಲಿ ಇರುವ ನಡೆಸುವ ಮೋಜು ಸರೋಜಾದೇವಿಯ ಮಗ ಸೊಸೆಯ ಗಮನಕ್ಕೆ ಬಂತು. ವಯಸ್ಸಾಯಿತು, ಕಾಲ ಆಯಿತು, ಅಮ್ಮಂಗೆ ಬುದ್ಧಿ ಬರಲೇ ಇಲ್ಲ ಎಂದುಕೊಂಡು ಮಗ ಸುಮ್ಮನಾದ. ಸೊಸೆಯ ಕೈಗೆ ಒಂದೆರಡು ಬಾರಿ ಸಿಕ್ಕಿಬಿದ್ದಾಯಿತು. ಆದರೆ ಸರೋಜಾದೇವಿ ಅವಕ್ಕೆಲ್ಲ ಹೆದರುವ ಸ್ತ್ರೀ ರತ್ನವಲ್ಲ. ಸೊಸೆ ಆ ಕಡೆ ಕೆಲಸಕ್ಕೆ ಹೊರಟ್ರೆ ತನ್ನ ಮಾಮೂಲು ಕಾರುಬಾರು ಆರಂಭಿಸುವ ಜಯಮಾನ ಆಕೆಯದು. ಆದರೆ ಶಿವರಾಣಿ ಕೆಲಸ ಮಾಡುವ ಮನೆಯಲ್ಲಿ ಆಕೆ ತಮಗೆ ದೆಹಲಿಗೆ ವರ್ಗವಾಗಿರುವ ಸುದ್ದಿ ಕೇಳಿದಾಗ ಶಿವರಾಣಿಗೆ ಕಾಲಿಡಿಯ ಭೂಮಿಯೇ ಬೀರಿದಂತಾಯಿತು. ಅವಳು ಸರೋಜಾದೇವಿಯನ್ನು ಯಾವ ಪರಿಯಲ್ಲಿ ಹಚ್ಚಿಕೊಂಡಿದ್ದಾಳೆಂದರೆ ಆಕೆಯನ್ನು ಆಗಲಿ ಬದುಕುವುದು ಅವಳಿಗೆ ಊಹಿಸುವುದಕ್ಕೂ ಸಾಧ್ಯವಿಲ್ಲದ ಸಂಗತಿಯಾಗಿತ್ತು. ಅಂತೆಯೇ ಈ ವಿಷಯ ಮಾರನೆಯ ದಿನದ ಸರೋಜಾದೇವಿಯ ಮನೆಯ ವಿಚಾರ ವೇದಿಕೆಯಲ್ಲಿ ಚರ್ಚೆಗೆ ಪ್ರಮುಖ ಅಂಶವಾಗಿ ಬಂತು. ಸರೋಜಾದೇವಿ ಅವಳ ನಾಡಿಮಿಡಿತ ತಿಳಿಯಲು ಹೇಳಿದರು. ಶಿವರಾಣಿ, ನೀನು ಇನ್ನೂ ಚಿಕ್ಕವಳು, ದೆಹಲಿಗೆ ಹೋಗಿಬಿಡು. ಹೇಗೋ ನಿನಗೆ ಹಿಂದಿ ಭಾಷೆ ಚೆನ್ನಾಗೇ ಬರುತ್ತೆ. ಅಮ್ಮ, ಹಾಗೆಲ್ಲ ಹೇಳಬೇಡಿ. ನಿಮ್ಮನ್ನು ಬಿಟ್ಟಿರೋಕೆ ನನಗೆ ಸಾಧ್ಯವೇ ಇಲ್ಲ. ನಾನೆಷ್ಟು ದಿನ ಜೀವದಲ್ಲಿರ್ತೇನೆ ಹೇಳು. ಅಮ್ಮ, ನೀವು 100 ವರ್ಷ ಚೆನ್ನಾಗಿರಬೇಕು. ನನಗೆ ಡೆಲ್ಲಿ ಚಳಿ ತಡೆಯೋಕೆ ಆಗೋಲ್ಲ. ನೀವೇ ಏನಾದರೂ ದಾರಿ ತೋರಿಸಿ ಕಾಪಾಡಬೇಕು ಎಂದು ಶಿವರಾಣಿ ಅಡ್ಡ ಬಿದ್ದಾಗ ಆ ಮಾತೃ ಹೃದಯ ಮಾಮೂಲು ಮರಗಿ ಉಪಾಯ ಹುಡುಕಲಾರಂಭಿಸಿದಾಗ ನೆನಪಾದದ್ದು ಮಗಳು ಅಂಜಲಿಯ ನಿವಾಸ. ಎಲ್ಲಿಲ್ಲದ ಪ್ರೀತಿ ಅಂಕುರವಾಗಿ ಮಗ ಸಂಜೆ ಮನೆಗೆ ಬರುತ್ತಿದ್ದಂತೆ ಪ್ರಸ್ತಾಪವೂ ಆಯಿತು. ಪಾಪ ಅಂಜಲಿಗೆ ಯಾರಿದ್ದಾರೆ ಹೇಳು? ನಿಮ್ಮಪ್ಪ ಆಸೆ ಪಟ್ಟು ಅವಳನ್ನು ಡಾಕ್ಟರ್ ಆಗಿ ಮಾಡಿದ್ರು. ಒಂದು ಗಳಿಗೆ ಬಿಡುವಿಲ್ಲದೆ ದುಡಿತಾಳೆ. ಅದ್ಯಾರೋ ಗಂಡ ಸತ್ತ ಹೆಂಗಸು ಕಾಮಾಕ್ಷಿ ಅಂತ ಬಂದು ಸೇರಿದ್ದಾಳಂತೆ. ಹೊರಗಡೆಯವರನ್ನ ಅಷ್ಟು ನಂಬಿಬಿಡೋದು ಎಷ್ಟು ಸರಿ ಹೇಳು? ತಾಯಿ ಗುಣ ಬಲ್ಲ ಮಗ ಅಸಹನೆಯಿಂದ ಪ್ರಶ್ನಿಸಿದ. ಅಲ್ಲ ಅಮ್ಮ, ಅವಳು ಗರ್ಭಿಣಿ ಆದಾಗ ಆ ಮಗುವಿನ ಬಾಣತನಕ್ಕೆ ನೀನು ಹೋಗಲೂ ಇಲ್ಲ. ಎಷ್ಟು ಹೇಳಿದ್ರೂ ಇಲ್ಲಿಗೆ ಕರೆಸಲಿಲ್ಲ. ಈಗ ಆದಿ ಶಾಲೆಗೆ ಹೋಗ್ತಿದ್ದಾನೆ. ಯಾರೋ ಅವಳಿಗೆ ಸಹಾಯ ಮಾಡ್ತಿದ್ದಾರೆ. ನೀನು ಯಾಕೆ ಬೇಕು ಈ ಹೊಸ ಉಸ್ತುವಾರಿ? ಅಂಜಲಿ ಬಸುರಿಯಾದಾಗ ಉಪಚಾರ ಮಾಡುವಷ್ಟು ಬಾಣತನ ಮಾಡಿ ಮಗುನು ಬೆಳೆಸಿ ಕೊಡುವಷ್ಟು ನನಗೆ ಶಕ್ತಿ ಇರಲಿಲ್ಲ. ಈಗ ಮಗು ದೊಡ್ಡವನಾಗಿದ್ದಾನೆ. ಕೂತಲ್ಲೇ ಎಲ್ಲದರ ಮೇಲೆ ಒಂದು ಕಣ್ಣಿಡಬಹುದು. ಈ ಊರು ನನಗೆ ಬೇಜಾರಾಯಿತು. ಒಂದಷ್ಟು ದಿನ ಬೆಂಗಳೂರು ಜೀವನ ನೋಡಿ ಬರ್ತೀನಿ. ಕಳುಹಿಸಲು ಏರ್ಪಾಡು ಮಾಡು ಎಂದು ಮಾತಿಗೆ ಮಂಗಳ ಹಾಡಿದ್ರು ಸರೋಜಾದೇವಿ. ಯಾವಾಗಲೂ ಎಲ್ಲೋ ಹಾಗೆ ಅವರ ನಿರ್ಧಾರವೇ ಅಂತಿಮ. ಆ ರಾತ್ರಿ ಕಳೆದು ಬೆಳಗಾಗುತ್ತಿದ್ದಂತೆ ಕಾರ್ಯಯೋಜನೆಯ ಮೊದಲ ಹೆಜ್ಜೆ ಎಂಬಂತೆ ಆ ತಾಯಿ ಮಗಳು ಅಂಜಲಿಗೆ ಫೋನ್ ಮಾಡಿ ತಾನು ಬರುತ್ತಿರುವುದನ್ನು ಘೋಷಿಸಿ ಶಿವರಾಣಿಯ ಅತಂತ್ರ ಸ್ಥಿತಿಯನ್ನು ಹೇಳಲಾಯಿತು. ಅದೇ ಮನೆಯಲ್ಲಿದ್ದ ಕಾಮಾಕ್ಷಿ ಕೇಳಿಸಿಕೊಂಡು ತನಗೊಂದು ಬದುಕುವ ದಾರಿಯನ್ನು ಕಲ್ಪಿಸಿಕೊಡಲು ತುಳಸಿಯನ್ನು ಬೇಡಿದ್ದೂ ಆಯಿತು. ಸರೋಜಾದೇವಿಯ ಆಗಮನವಂತೂ ಕಾಮಾಕ್ಷಿಗೆ ತನ್ನ ನಿರ್ಗಮದ ದಿನ ಎಣಿಸುವಂತೆ ಮಾಡಿತು. ಮುಂದೆ ನುಸುಳಿದ ಒಂದು ಭಾನುವಾರ ಈ ವಿಷಯವನ್ನು ಗಟ್ಟಿಗೊಳಿಸಿತು. ತಿಂಡಿಗಾಗಿ ಪೂರಿ ಸಾಗು ತಯಾರಿಸಿದಳು ಕಾಮಾಕ್ಷಿ. ಸರೋಜಾದೇವಿ ಇನ್ನು ಎಣ್ಣೆ ಇಳಿಯುತ್ತಿದ್ದ ಅಡಿಯಲ್ಲಿದ್ದ ಪೂರಿಯನ್ನು ಪ್ಲೇಟ್ಗೆ ಹಾಕಿಕೊಂಡು ಹೊರಬಂದವರೇ ಅಂಜಲಿಗೆ ತೋರುತ್ತಾ ಆಕ್ಷೇಪಿಸಿದರು. ನೀನು ಹೆಸರಿಗೆ ಡಾಕ್ಟ್ರು, ಇಷ್ಟೊಂದು ಎಣ್ಣೆ ಸೇವನೆ ಮೈಗೆ ಒಳ್ಳೆಯದಾ? ನಾವು
ತಿಂದ ಪೂರಿಯಲ್ಲಿ ಎಣ್ಣೆ ಚೆನ್ನಾಗಿ ಬಸಿದಿದ್ಲು ಕಾಮಾಕ್ಷಿ. ಒಂದು ಸ್ವಲ್ಪ ಹೊತ್ತು ಆ ತೂತು ಬಾಂಡಲಿಯಲ್ಲೇ ಪೂರಿನ ಸೋರೋಕ್ಕೆ ಇಟ್ಟು ತಿನ್ನು. ನಾನು ಏನು ಹೇಳಿದ್ರು ನಿನಗೆ ಅವಳೇ ಹೆಚ್ಚು. ಅವಳಂತೂ ಎಣ್ಣೆ ತುಪ್ಪದಲ್ಲೇ ಕೈ ತೊಳ್ಕೊತಾಳೆ. ನಿನ್ನ ಮನೇನೂ ತೊಳೆದ್ಬಿಡ್ತಾಳೆ, ಹುಷಾರು. ಮೂಲೆಯಲ್ಲಿ ಕೂತು ಆದಿಯೊಡನೆ ಆಟವಾಡುತ್ತಿದ್ದ ಅಪ್ಪಿಗೂ ಈ ಮಾತು ಕಿವಿಗೆ ಬಿದ್ದು ಮುಖ ಪೆಚ್ಚಾಯಿತು. ಕಾಮಾಕ್ಷಿಗಂತೂ ಅವಳ ತಾಳ್ಮೆ ಪರೀಕ್ಷೆಯಂತೆ ಈ ದೃಶ್ಯ ಘಟಿಸಿತು. ಆನಂದ ಬಟ್ಟೆ ಇಸ್ತ್ರಿ ಮಾಡುತ್ತಿದ್ದವನು ನಿಂತಲ್ಲೇ ಹಲ್ಲು ಕಚ್ಚಿದ. ತಾಯಿಯ ಆಕ್ರೋಶಪೂರಿತ ವಾಗ್ದಾಳಿಗೆ ಅಂಜಲಿ ಕಾಮಾಕ್ಷಿಗೆ ಇನ್ನೂ ಈ ಮನೆಯಲ್ಲಿ ಮುಂದುವರಿಯುವುದು ಅರ್ಥಹೀನವೆನಿಸಿತು. ಆ ನುಡಿ ಪ್ರಹಾರಕ್ಕೆ ಉತ್ತರವೆಂಬಂತೆ ತೊಯ್ದು ಕೆನ್ನೆಯಿಂದಿಳಿದ ಅಶ್ರು ಬಿಂದುಗಳು ಗಲ್ಲಕ್ಕೆ ಮುತ್ತಿಡತೊಡಗಿದವು. ದೇವರೇ, ನೀ ಯಾವ ರೂಪದಲ್ಲಾದರೂ ಬಂದು ನನಗೆ ಇಲ್ಲಿಂದ ಮುಕ್ತಿ ನೀಡಬಾರ್ದೆ ಎಂದು ಬೇಡಲಾರಂಭಿಸಿತು ಆ ಜೀವ. ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿಟ್ಟವಳು ಎಂದಿನಂತೆ ತನ್ನ ಪುಟ್ಟ ಕೋಣೆ ಸೇರಿಬಿಟ್ಲು. ಮಕ್ಕಳಿಬ್ಬರು ತಾಯಿಯ ಎಡ ಬಲದ ತೋಳಿಗೆ ಬಂದು ಮಲಗಿಬಿಟ್ರು. ಒಳಗೆ ತೋರಲೆತ್ನಿಸಿದ ಆದಿಯನ್ನು ಗದರಿಸಿ ಸರೋಜಾದೇವಿ ಹೊರಗೊಯ್ದರು. ಅಳುತ್ತಾ ಹೋದ ಮಗು ಆದಿಯನ್ನು ಬಾಗಿಲು ತೆರೆದು ಒಳಗೆ ಕರೆದುಕೊಳ್ಳುವ ಅಪೇಕ್ಷೆ ಕಾಮಾಕ್ಷಿಗಾದರೂ ತನ್ನ ಭಾವನೆಗಳನ್ನು ಗಟ್ಟಿ ಮನಸ್ಸಿನಿಂದ ನಿಯಂತ್ರಿಸಿಕೊಂಡಳು. ನಾನು ಈ ಸ್ಥಳದಿಂದ ಕದಲಬೇಕಾದ ಹೊತ್ತು ಬಂದರೆ ಆಗ ಹಠ ಹಿಡಿದ ಆದಿಯನ್ನು ಸಂತೈಸಲು ಸಾಧ್ಯವೇ? ಈಗಲೇ ನಾನು ಇಲ್ಲಿಲ್ಲ ಎಂದುಕೊಂಡು ಕಾಮಾಕ್ಷಿ ತನ್ನೆರಡು ಮಕ್ಕಳನ್ನು ಅಪ್ಪಿಕೊಂಡು ನಿದ್ರೆ ತೊರೆದ ಕಂಗಳಿಗೆ ನಿದ್ರೆ ತರುವ ಪ್ರಯತ್ನ ನಡೆಸಿದಳು. ಆ ಪುಟ್ಟ ಕೋಣೆಯಲ್ಲಿ ಅವಳು ಸಿದ್ಧಪಡಿಸಿಟ್ಟುಕೊಂಡ ಗಂಟು ಮೂಟೆಗಳು ಕಾಲಿಗೆ ಒತ್ತುತ್ತಿತ್ತು. ಅವಳ ಬಳಿ ಇದ್ದದ್ದು ಆ 2 ಕಿಟ್ ಬ್ಯಾಗ್ನಲ್ಲಿ ಅಡಗಿಸಬಹುದಾದಷ್ಟೇ. ಕಾಮಾಕ್ಷಿ ಸಂಜೆ ಆದರೂ ಕೋಣೆಯ ಕದ ತೆರೆಯದ್ದು ಕಂಡ ಅಂಜಲಿ ಬಾಗಿಲು ಸದ್ದು ಮಾಡಿದ್ಲು. ಕಾಮಾಕ್ಷಿಗೆ ಈಗಾಗಲೇ ಆ ಮನೆಗೆ ತಾನು ಪರಕೀಯಳು ಎಂಬ ಭಾವ ದಟ್ಟವಾಗಿ ಆವರಿಸಿ ಅವಳು ಶುಷ್ಕ ನಗುವಿನೊಂದಿಗೆ ಬಾಗಿಲು ತೆರೆದ್ಲು. ಕಾಮಾಕ್ಷಿ, ಹುಷಾರಿಲ್ವಾ? ಏನಾದರೂ ಔಷಧಿ ಮಾತ್ರೆ ಕೊಡ್ಲಾ ಎನ್ನುತ್ತಾ ಅಂಜಲಿ ಅವಳ ಹಣೆ ಮುಟ್ಟಿ ನೋಡಿದ್ಲು. ಜ್ವರದ ಚಿಹ್ನೆ ಕಾಣಲಿಲ್ಲ. ಬೆಳಗ್ಗೆ ತಾಯಿ ನಡೆದುಕೊಂಡ ರೀತಿ ನೆನಪಾಗಿ ಅಂಜಲಿಯ ಜೀವ ಹಿಡಿಯಾಯಿತು. ಆಡಲು ಆಗದ, ಅನುಭವಿಸಲು ಆಗದ ಸ್ಥಿತಿ ಅವಳದು. ಕಾಮಾಕ್ಷಿಗೆ 4 ಒಳ್ಳೆಯ ಮಾತನಾಡಲು ಅವಳ ಬಾಯಿಂದ ಸ್ವರ ಹೊರಡದಾಯಿತು. ಹಾಗೊಂದು ವೇಳೆ ತಾನು ಮಾತನಾಡುವಾಗ ಅಮ್ಮ ಅಬ್ಬರಿಸುತ್ತಾ ಮೆಲ್ಲೆರಗಿದರೆ ಎಂಬ ಭಯ ಕಾಡಿ ಸುಮ್ಮನಾದಳು. ಬದಲಾವಣೆಗಾಗಿ ಅಂಜಲಿಯೇ ಕಾಫಿ ತಯಾರಿಸಿ ಕಾಮಾಕ್ಷಿಗೂ ಕೊಟ್ಟು ತಾನು ಕುಡಿದಳು. 3 ಮಕ್ಕಳಿಗೆ ಬಿಸ್ಕೆಟ್, ಹಾಲಿನ ಉಪಚಾರವೂ ದೊರೆಯಿತು. ಸರೋಜಾದೇವಿ ಸಿಡಿಮಿಟ್ಟಿ ಗುಟ್ಟುತ್ತಾ ಪಾದ ನೆಲಕ್ಕೆ ಅಪ್ಪಳಿಸುತ್ತಾ ನಡೆದಾಡುತ್ತಿದ್ದರು. ಕೋಪದಿಂದ ಬುಸುಗುಟ್ಟುತ್ತಿದ್ದರು. ಭಾನುವಾರ ಸಂಜೆ ಎಂದರೆ ಯತೀಶ್ ಮನೆಯಲ್ಲಿಲ್ಲದಿರುವುದು. ಆತ ಶಟಲ್ ಆಡಲು ಕ್ಲಬ್ಗೆ ಹೊರಟು ಹೋಗಿದ್ದ. ಮುಸ್ಸಂಜೆಗೆ ಕೈಕಾಲು ಮುಖ ತೊಳೆದು ಬಂದ ಕಾಮಾಕ್ಷಿ ದೇವರ ಕೋಣೆ ಹೊಕ್ಕಿ ಎಣ್ಣೆ ಕಮ್ಮಿಯಾಗಿ ಮಂದವಾಗಿ ಉರಿಯುತ್ತಿದ್ದ ದೀಪಕ್ಕೆ ತೈಲವೆರೆದು ಪ್ರಜ್ವಲಗೊಳಿಸಿದಳು. ಅದು ಅವಳ ಏಕಾಂತ ಸಮಯಕ್ಕೆ ಪ್ರಶಸ್ತ ಸ್ಥಳ. ಕಡೆ ಪಕ್ಷ 15 ನಿಮಿಷವಾದರೂ ದಿನ ಸಂಜೆ ಕಣ್ಮುಚ್ಚಿ ದೈವವನ್ನು ಧ್ಯಾನಿಸುತ್ತಾ ಕೂರುವುದು ಅವಳ ಪದ್ಧತಿ. ಹಿಂದೆಲ್ಲ ದೇವರ ನಾಮಗಳನ್ನು ಹಾಡಿಕೊಳ್ತಾ ಇದ್ದ ಕಾಮಾಕ್ಷಿ ಸರೋಜಾದೇವಿ ಮಗಳ ಮನೆಗೆ ಕಾಲಿಟ್ಟ ಮೇಲೆ ಅವರಿಗೆ ಬೇಸರವಾದೀತೆಂದು ನಿಲ್ಲಿಸಿಬಿಟ್ಟಿದ್ಲು. ಸಂಜೆ ಮನೆಯ ತುಂಬ ಘಮ್ ಎಂದು ಹೊಮ್ಮುತ್ತಿದ್ದ ಸಾಂಬ್ರಾಣಿ ಪರಿಮಳವು ಈಗ ಮರೆಯಾಗಿದೆ. ದಿನ ಖರ್ಚೆಂದು ಜಾರಿದರು ಎಂಬ ಕಾರಣಕ್ಕೆ ಹಾಗೆಯೇ ಕಣ್ಮುಚ್ಚಿ ಎಂದಿನಂತೆ ಆ ದಿನವೂ ಕಾಮಾಕ್ಷಿ ಧ್ಯಾನಕ್ಕೆ ಕೂತು ಸ್ವಲ್ಪ ಹೊತ್ತಿಗೆ ಮನೆಯ ಮುಂದೆ ಕಾರು ನಿಂತ ಶಬ್ದ ಕೇಳಿಸಿತು. ಮನೆ ಯಜಮಾನ ಯತೀಶ್ ಇಷ್ಟು ಶೀಘ್ರ ಬರುವುದಿಲ್ಲ. ಹಾಗೆ ನೆಂಟರು ಮಿತ್ರರು ಬರುತ್ತಾರೆಂದರೆ ಅಂಜಲಿ ಮುಂಚಿತವಾಗಿ ಸೂಚನೆ ನೀಡಿರುತ್ತಾರೆ.
Please subscribe the channel, like and share. Thank you.